ಬನ್ನಿ ಬನ್ನಿ. ಹೋಗಿ. ಹಲೋ ಹಲೋ, ಬುದ್ಧಿ ಇದೆಯಾ? ಯಾಕೆ ನನ್ನ ಕಾರ್ನ ಮೂವ್ ಮಾಡಿದ್ರಿ? ಶಕ್ತಿ ಪ್ರದರ್ಶನ ಮಾಡ್ತಿದ್ಯಾ? ಪೋಸ್ ಕೊಡ್ತಾ ಇದ್ಯಾ? ವಾಟ್ ಆರ್ ಯು ಥಿಂಕಿಂಗ್ ಆಫ್ ಮೀ? ಹೂ ದ ಹೆಲ್ ಆರ್ ಯು? ಈ ಹಳ್ಳಿಯವ್ರಿಗೆ ಇಂಗ್ಲಿಷ್ ಹೇಗೆ ಅರ್ಥ ಆಗುತ್ತೆ? ಕನ್ನಡದಲ್ಲಿ ಬೈ. ಏಯ್, ಸ್ಟಾಪ್ ಇಟ್. ವಾಟ್ ಡಿಡ್ ಯು ಸೇ? ದಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್? ವಾಟ್ಸ್ ಯೋರ್ ಕ್ವಾಲಿಫಿಕೇಶನ್? ಜಸ್ಟ್ ಡಿಗ್ರಿ. MA in English literature here. A girl truly defines beauty, but that beauty should never turn into recklessness or be displayed with arrogance. A woman's real beauty lies in her humility, grace, and self-respect. Lord Rama once said that real freedom is achieved when one can walk alone in the streets, even at midnight, without fear. But you are creating inconvenience for others and behaving irresponsibly in the public during the day. 20 ವರ್ಷಗಳ ಹಿಂದೆ ನಿನ್ನ ತಾಯಿಗೆ ಇದೇ ರೀತಿ ಹೆರಿಗೆ ನೋವು ಬಂದಾಗ ಯಾರಾದ್ರೂ ಇದೇ ರೀತಿ ಅಡ್ಡ ಹಾಕಿ ತಡೆದಿದ್ರೆ ಇವತ್ತು ನೀನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಜನ ನಿನ್ನ ವಿಡಿಯೋನಲ್ಲ, ನಿನ್ನ ಲೈಕ್ ಮಾಡಬೇಕು. ನಿನ್ನ ಪರ್ಫಾರ್ಮೆನ್ಸ್ನಲ್ಲ, ನಿನ್ನ ಬಿಹೇವಿಯರ್ನ ನೋಡಿ ಫಾಲೋ ಮಾಡಬೇಕು. ನೀನು ದೊಡ್ಡ ಸೆಲೆಬ್ರಿಟಿ ಆಗಬೇಕು ಅಂದರೆ ಮೊದಲು ಹ್ಯುಮ್ಯಾನಿಟಿಯಿಂದ ಒಳ್ಳೆ ವ್ಯಕ್ತಿಯಾಗಿ ಹೆಸರು ತಗೋ. ಇದೆಲ್ಲ ಲೈವ್ ಆಗ್ತಿದೆ ಕಣೆ, ನಾವು ಹೊರಟೋಗೋಣ. ಮೇಘಾನ ಫಾಲೋ ಆಗ್ತಿರೋ ಸಬ್ಸ್ಕ್ರೈಬರ್ಸ್ ಅಂಡ್ ಫಾಲೋವರ್ಸ್ ಎಲ್ಲರೂ ಕೇಳಿಸ್ಕೊಳ್ಳಿ. ಇಂಥ ಹುಡುಗಿನ ನೀವು ಫಾಲೋ ಮಾಡ್ತಿರೋದು, ಇಂಥವ್ರನ್ನ ನೀವು ಕೊಂಡಾಡಿ ಸೆಲೆಬ್ರಿಟೀಸ್ ಮಾಡ್ತಾ ಇರೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಈ ನಡುವೆ ಹೀಗೆ ಇದ್ದಾರೆ. ಫೇಕ್ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಿದ್ದಾರೆ, ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಸುಲಭವಾಗಿ ಬರೋ ದುಡ್ಡುಗೋಸ್ಕರ ಇವತ್ತಿನ ಯುವ ಜನರು ಇದೇ ರೀತಿ ಅಡ್ಡದಾರಿ ಹಿಡಿದು ಹಾಳಾಗ್ತಾ ಇದ್ದಾರೆ. ನೋಡಿ, ಇವತ್ತಿನ ಯುವ ಜನತೆ ನಾಳಿನ ಭವಿಷ್ಯ. ಬಿ ರೆಸ್ಪಾನ್ಸಿಬಲ್.